ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. MK ಇಂದಿರಾ ಅವರನ್ನು ನಾವು ನೆನಪಿಸ್ಕೊಂಡ ತಕ್ಷಣ ಅವರು ಬರೆದಿರುವಂತಹ, ಅದರಲ್ಲೂ ಮುಖ್ಯವಾಗಿ ಮಹಿಳಾ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಕೆಲವೊಂದಷ್ಟು ಕಾದಂಬರಿಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ಅದರಲ್ಲಿ ಗೆಜ್ಜೆ ಪೂಜೆ, ಫಣಿಯಮ್ಮ ಈ ಥರದ ಕಾದಂಬರಿಗಳು ಮೊದಲನೇ ಸಾಲಿನಲ್ಲಿ ನಿಲ್ತಾವೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ. ಹೀಗೆ ಫಣಿಯಮ್ಮನ ಜೊತೆಯಲ್ಲಿನೇ MK ಇಂದಿರಾ ಅವರು ಬರೆದಿರುವಂತಹ ಇನ್ನೊಂದು ಕಾದಂಬರಿ ಅಂತ ಹೇಳಿದರೆ ಅದು ಗೆಜ್ಜೆ ಪೂಜೆ. ಇವತ್ತು ಗೆಜ್ಜೆ ಪೂಜೆ ಕಾದಂಬರಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಇದನ್ನು ಸಾಮಾಜಿಕ ಕಾದಂಬರಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ. 1983ನೇ ಇಸ್ವಿಯಲ್ಲಿ ಗೆಜ್ಜೆ ಪೂಜೆ ಕಾದಂಬರಿ ಪ್ರಕಟವಾಗುತ್ತೆ. ವೇಶ್ಯಾವಾಟಿಕೆಯನ್ನು ಎದುರಿಸ್ತಾ ಇರುವಂತಹ ಒಬ್ಬ ಹೆಣ್ಣು ಮಗಳು, ಅವಳ ಒಂದು ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ರ ಕುರಿತಾಗಿ ಈ ಒಂದು ಕಾದಂಬರಿ ಮಾತನಾಡ್ತಾ ಹೋಗುತ್ತೆ. ಕಥಾನಾಯಕಿ ಆಗಿರುವಂತಹ ಚಂದ್ರಮುಖಿ, ಆಕೆ ಇಲ್ಲಿ ದೇವದಾಸಿಯ ಮಗಳಾಗಿರ್ತಾಳೆ. ಆಕೆ ಒಬ್ಬ ಮನೆಯ ಹತ್ತಿರದಲ್ಲಿ ಇದ್ದಂತಹ ಒಬ್ಬ ಹುಡುಗನನ್ನು ಇಷ್ಟಪಡ್ತಾಳೆ. ಇಷ್ಟಪಟ್ಟ ನಂತರದಲ್ಲಿ ಆ ಹುಡುಗನಿಂದಲೇ ಅವಮಾನ ಮತ್ತು ತಿರಸ್ಕಾರಕ್ಕೆ ಕೂಡ ಆಕೆ ಒಳಗಾಗೋದು ಕೂಡ ನಮಗೆ ಈ ಕಾದಂಬರಿಯಲ್ಲಿ ಸಿಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಈ ಕಾದಂಬರಿ ವೇಶ್ಯಾವಾಟಿಕೆ ಅನ್ನುವಂಥದ್ದು ಒಬ್ಬ ಹೆಣ್ಣಿನ ಮನಸ್ಸಿನ ಮೇಲೆ ಯಾವೆಲ್ಲ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದರ ಕುರಿತಾಗಿ ಕೂಡ ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ವೇಶ್ಯಾವಾಟಿಕೆ ಜೊತೆಯಲ್ಲಿ ದೇವದಾಸಿ ಪದ್ಧತಿಯ ಕುರಿತಾಗಿ ಕೂಡ ನಾವು ಈ ಕಾದಂಬರಿಯಲ್ಲಿ ಸಾಕಷ್ಟು ಅಂಶಗಳನ್ನು ನೋಡ್ತಾ ಹೋಗ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ಕಥೆಯ ನಾಯಕಿಯಾಗಿರುವಂತಹ ಚಂದ್ರಮುಖಿ ಅವಳು ದೇವದಾಸಿಯ ಮಗಳಾಗಿರ್ತಾಳೆ. ಅದರ ಜೊತೆಯಲ್ಲಿ ಈ ಒಂದು ಚಂದ್ರಮುಖಿ ಅಂದರೆ ಕಥಾನಾಯಕಿಯಾಗಿ ಏನಿರ್ತಾಳೆ ಅವಳು ಆತ್ಮಹತ್ಯೆಯ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಾಳೆ. ಆಕೆಯ ಆತ್ಮಹತ್ಯೆಯ ಪ್ರಯತ್ನದೊಂದಿಗೆ ಈ ಒಂದು ಕಾದಂಬರಿ ಮುಕ್ತಾಯವಾಗುತ್ತೆ. ಆಕೆಯ ದುಃಖ ಮತ್ತು ಅಸಹಾಯಕತೆ ನಮಗೆ ಈ ಕಾದಂಬರಿಯಲ್ಲಿ ಬಹುಮುಖ್ಯವಾಗಿ ಕಾಣೋದಕ್ಕೆ ಸಿಗತ್ತೆ. ಇದು ಸಾಮಾಜಿಕ ಅನ್ಯಾಯ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅಸಹಾಯಕತೆಯ ಕುರಿತಾಗಿ ಈ ಒಂದು ಕಾದಂಬರಿ ನಮಗೆ ತಿಳಿಸ್ಕೊಡುತ್ತೆ. ಈ ಒಂದು ಕಾದಂಬರಿಯನ್ನು ಸಿನಿಮಾ ರೂಪಕ್ಕೆ ಕೂಡ ತರಲಾಗಿದೆ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಒಂದು ಗೆಜ್ಜೆ ಪೂಜೆ ಕಾದಂಬರಿಯನ್ನು ಸಿನಿಮಾ ಕೂಡ ಮಾಡಲಾಗಿದೆ. ಇದಿಷ್ಟು ಗೆಜ್ಜೆ ಪೂಜೆ ಕಾದಂಬರಿಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.